ಹೆದರಿಕೆ ಅವ್ನ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಹತ್ರ ಬಂದವನು ಎಲ್ರನ್ನು ಮುಳುಗಿಸ್ತಾನೆ. ಬೆತ್ತಲೆ ಹೆಂಗೆ ಇದ್ದಾನೆ ಅವನ ಮೇಲೆ ಒಂದು ತುಂಡು ಬಟ್ಟೆನೂ ಇಲ್ಲ. ಅವನು ಹೇಳಿದಾಗ ನಾನು ಬಬ್ಬಾರಿಯ ಅಂತ ಹೇಳ್ತಾನೆ. ಯಾಕೆಂದ್ರೆ ನೀವು ಬಬ್ಬಾರಿ ಆದ್ರೆ ನಾನೊಬ್ಬ ಈಶ್ವರ ಅಂದೆ. ಕೆರೆಯಲ್ಲೇ ಇದ್ದಂತೆ ಅವ. ಯಾಕೆಂದ್ರೆ ಮೇಲ್ ಬಂದ್ರೆ ಉರಿ ಬರ್ತದೆ ಮೇಯಿ. ಅವನಿಗೆ ಅನ್ನ ಆಹಾರ ಎಲ್ಲ ಕೆರೆಯಲ್ಲೇ ಕೊಡ್ತಿದ್ರು. ಈಶ್ವರ ಬಂದೆ ಅಂತ ಹೇಳಿದ್ರೆ ಕಳ್ಲಿಕ್ಕೆ ಎಲ್ಲರೂ ಹಿಂದೇಟಾಗ್ತಿದ್ರೆ ಹೋಗ್ಲಿಕ್ಕೆ. ಯಾಕೆಂದ್ರೆ ಭಯ ಪಡ್ತಾರೆ. ಯಾಕೆಂದ್ರೆ ಅವನು ಎಲ್ಲರೂ ಬಂದವ್ರನ್ನೆಲ್ಲ ಮುಳುಗಿಸ್ತಾ ಇದ್ದಾನೆ. SDRF ತಂಡ ಹಾಗೂ ಫೈರ್ ಬ್ರಿಗೇಡ್ ತಂಡ ಅಗ್ರಿಬೊಮ್ನಲ್ಲಿ ನೋಡಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದೆ. ಆ ಕಾರ್ಯಾಚರಣೆಯಲ್ಲಿ ಸ್ಥಳೀಯರು ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅಷ್ಟು ಈಜು ತಜ್ಞವ, ಈಜು ಪಟ್ಟು ಅವನು. ಆದ್ರೂ ಹತ್ರ ಬಂದವ್ರನ್ನೆಲ್ಲ ಮುಳುಗಿಸ್ತಾನೆ. ನಮ್ಮ ಪಡುಬಿದ್ರಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಪಾಪ. ಅವರು ಒಂದು ಅಮಾವಾಸ್ಯೆ ಹುಣ್ಣಿಗೆ ಅವರು ಸ್ವಲ್ಪ ಟ್ರೀಟ್ಮೆಂಟ್ ಆಗ್ತಾ ಇತ್ತು. ಅವರು ಇದೇ ಥರ ತುಂಬ ಸಲ ಸಮುದ್ರಕ್ಕೆ ಈಜ್ಕೊಂಡು ಬರ್ತಾ ಇದ್ರು. ಗಂಟೆಗಟ್ಟಲೆ ನೀರಲ್ಲಿದ್ದರು. ಆದರೆ ಅವ್ರು ಅಲ್ಲಿಂದ ದಡಕ್ಕೆ ಬರಲಿಕ್ಕೆ ಕೇಳಿಲ್ಲ. ಅದು ಕೆಲವರಾಗಿ ಸಮುದ್ರದಲ್ಲಿ ಈಜ್ಕೊಂಡು, ಯಾಕಂದ್ರೆ ಸ್ವಲ್ಪ ಮಾನಸಿಕ ಅಸ್ವಸ್ಥನಾಗಿದ್ದಾರೆ ಅವರು. ಅದರಿಂದ ಅವರು ಸಮುದ್ರಲ್ಲೇ ಇದ್ದು ಯಾರು ಕರೆದ್ರೂ ಸಹ ಕರೆಗೆ ಬರಲಿಲ್ಲ. ನನಗೆ ಅಲ್ಲಿ ಅವರೆಲ್ಲ ಹತ್ರ ಹೋದ್ರೆ ಅವರನ್ನೇ ಮುಳುಗಿಸ್ತಿದ್ದಾನೆ. ಮಧ್ಯಭಾಗದಲ್ಲಿ ನಮ್ಮ ಸಮುದ್ರ ದಡದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಮಧ್ಯಭಾಗದಲ್ಲಿ ಈಜ್ತಾ ಇದ್ದಾನೆ. ಅಲ್ಲೊಂದು ಕಲ್ಲಿದೆ, ಕಲ್ಲ ಹತ್ರ ನಿಂತ್ಕೊಂಡಿದ್ದಾನೆ. ಅದರಿಂದ ನಮ್ಗೆ ಅವನು ಕರೆ ತರಲಿಕ್ಕೆ ಯಾರಿಗಾಗಿಲ್ಲ. ನಾನು ಮತ್ತೆ ಮಲ್ಪೆಯಲ್ಲಿದ್ದೆ. ಮಲ್ಪೆಯಿಂದ 35 ಕಿಲೋಮೀಟರ್ ಹೋಗಿ ಅಲ್ಲಿ ಹುಡ್ಕಾಡ್ಲಿಕ್ಕೆ ಎಲ್ಲರೂ ಹಿಂದೇಟಾಗ್ತಿದ್ರೆ ಹೋಗ್ಲಿಕ್ಕೆ. ಯಾಕೆಂದ್ರೆ ಭಯ ಪಡ್ತಾರೆ. ಯಾಕೆಂದ್ರೆ ಅವನು ಎಲ್ಲರೂ ಬಂದವ್ರನ್ನೆಲ್ಲ ಮುಳುಗಿಸ್ತಾ ಇದ್ದಾನೆ. ಅಷ್ಟು ಈಜು ತಜ್ಞವ, ಈಜು ಪಟ್ಟು ಅವನು. ಆದ್ರೂ ಹತ್ರ ಬಂದವ್ರನ್ನೆಲ್ಲ ಮುಳುಗಿಸ್ತಾನೆ. 2 ಗಂಟೆ ಇದ್ದ ಅವನು. ಮುಂಚೆ ಹೇಳ್ತಿದ್ರು KND ಕೆಲಸ ಬೇಕಂತ ಹೇಳ್ತಿದ್ದ. ಅದರಲ್ಲಿ ಸಹ ಒಂದು ಇದ್ದ. ಅವನು ಕೆಲಸ ಕಳ್ಕೊಂಡಿದ್ದಾನೆ. ಹೌದಾ, ಯಾರು ಕರೆದು ಸಹ ಬರಲಿಲ್ಲ. ಧೋನಿಯವರು ಹಗ್ಗ ಕೊಟ್ಟರು, ಏನು ಕೊಟ್ಟರು, ಯಾವುದು ತಗೊಳ್ಳೋದಿಲ್ಲ. ಕೊನೆಗೆ ನಾನು ಧೈರ್ಯದಿಂದ ನಮ್ಮ ಅಲ್ಲಿನ 4-5 ಜನ ಯುವಕರನ್ನು ಕರ್ಕೊಂಡು ನಾನು ಬರ್ತೇನೆ ಹೋಗುವ ಅಂತ ಹೇಳಿದೆ. ಅವನ ಹತ್ರ ಹೋಗುವಾಗ ಅವನು ಮತ್ತೆ ದೂರ ಹೋಗ್ತಾ ಇದ್ದಾನೆ. ಆದ್ರೆ ಅವನ ಹತ್ರ ಹೋದಾಗ ಅವನಿಗೆ ಮನವೊಲಿಕೆ ಮಾಡಿದ್ದೀನಿ. ಏನಪ್ಪ ನನ್ನ ಪರಿಚಯ ಆಯ್ತಾ ಕೇಳಿದೆ. ನೋಡಿದೆ ನಾನು. ಅವನು ಹೇಳಿದಾಗ ನಾನು ಬಬ್ಬಾರಿಯ ಅಂತ ಹೇಳ್ತಾನೆ. ಯಾಕೆಂದ್ರೆ ನೀವು ಬಬ್ಬಾರಿ ಆದ್ರೆ ನಾನೊಬ್ಬ ಈಶ್ವರ ಅಂದೆ. ಅದಕ್ಕೆ ಅವನು ಯಾರು ಅಂತ ಗೊತ್ತಾಯ್ತು ಅವನಿಗೆ. ನಾನು ಹೇಳಿದೆ ನಾನು ಮಲ್ಪೆಯಿಂದ ಬಂದಿದ್ದೇನೆ, ದಯವಿಟ್ಟು ಬಾಪ ಅಂತ. ಏನು ಹೇಳಿದ್ರು ಕೇಳಿದ್ರು. ಮತ್ತೆ ನನ್ನೊಟ್ಟಿಗೆ ಬಂದವ್ರನ್ನ ಮುಳುಗಿಸ್ತಾ ಇದ್ದಾನೆ ಮತ್ತೆ. ನಾನು ಅವ್ರನ್ನ ಬಿಟ್ಟು ನಿನಗೆ ನೋಡು, ನನ್ನ ಮನೆಯಲ್ಲಿ ನನ್ನ ಮಕ್ಕಳು ವಿಶೇಷಚೇತನ ಮಕ್ಕಳು, ಅವ್ರನ್ನ ಬಿಟ್ಟು ನಿನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ, ದಯವಿಟ್ಟು ನೀನು ಬರಬೇಕು, ನನ್ನ ಪರಿಚಯ ಆಯ್ತಾ ಕೇಳಿದೆ. ಅದಕ್ಕೆ ಅವನು ನಿಮ್ಮ ಪರಿಚಯ ಆಯಿತು, ನೀವು ಈಶ್ವರ್ ಮಲ್ಪೆ ಅಲ್ವಾ ಅಂದ. ಆದರೂ ಮಾನಸಿಕ ಅಸ್ವಸ್ಥ ಅದು ನನ್ನ ಪರಿಚಯ ಆಯ್ತಲ್ಲ, ಅಷ್ಟು ಸಾಕು ನನಗೆ. ಆವಾಗ ನೆನೆಸ್ಕೊಂಡೆ ನೀನು ಬಾ ಕರೆಗೆ ಹೋಗುವ ಅಂತ ಹೇಳಿದೆ. ಕರೆಗೆ ಹೋಗುವಾಗ ಇನ್ನು ವಿಶೇಷ ಎಂದರೆ ಅವನ ಮೇಲೆ ಒಂದು ತುಂಡು ಬಟ್ಟೆನೂ ಇಲ್ಲ. ನೋಡಿ ಬೆತ್ತಲೆ ಹೆಂಗೆ ಇದ್ದಾನೆ ಅವನು. ಮತ್ತೆ ನಾನೇನು ಮಾಡಿದೆ, ಅವನಿಗೆ ನನ್ನ ಒಂದು ಶಾರ್ಟ್ಸ್ ಇತ್ತಲ್ಲ, ಶಾರ್ಟ್ಸ್ ತೆಗೆದು ಅವನಿಗೆ ಕೊಟ್ಟೆ. ಅರ್ಧ ದಾರಿಯಲ್ಲಿ ಬರುವಾಗ ಬಾ ಮಾರೆ ಅಂತೇಳಿ ಸಮುದ್ರ ಜಿಗ್ದು ಅವನ ಹತ್ರ ಒಂದು ಮಾತುಕತೆಗೆ ಒಂದು ಗಂಟೆ ಆಯ್ತು ನೀರಲ್ಲಿ ನಿಂತ್ಕೊಂಡು. ಮಧ್ಯಾಹ್ನ 2 ಗಂಟೆ ಆಯ್ತು. ಅವನ ಹತ್ರ ಸೇರುವಾಗ 1 ಗಂಟೆ ಅವನ ಹತ್ರ ಸಮಾಲೋಚನೆ ಮಾಡಿದ್ ನೀರಲ್ಲಿ ನಿಂತ್ಕೊಂಡು. ನಾನು ಅವನು 1 ಗಂಟೆ ಅವನ ಮುಟ್ಟ ಅರ್ಧ ಗಂಟೆ ಬೇಕಾಯ್ತು ಅಲ್ಲಿ ಹೋಗ್ಲಿಕ್ಕೆ. ಹೌದು, ಸರಳ ಅಲ್ಲ. ಸಮುದ್ರ ಅಂದ್ರೆ ಸುಲಭ ಅಲ್ಲ. ಆ ಸಮುದ್ರ ಎತ್ತಿ ಆಗ್ತದೆ. ಅದನ್ನು ಸಹಿಸಿಕೊಂಡು ನಾವು ಹೋಗ್ಬೇಕು ಅಲ್ಲಿಗೆ. ಅವನ ಹತ್ರ ಹೋದಾಗ ಅವನು ನಾನು ಹತ್ರ ಬಂದಾಗ ಹೇಳ್ತೇನೆ ಮುಳುಗಿಸ್ತೇನೆ ಅಂತ ಎಲ್ಲರನ್ನು. ಕೊನೆಗೆ ನಾನು ಹೇಳಿದಕ್ಕೆ ಅವನಿಗೆ, ನಾವು 4 ಜನ ಹೋಗಿದ್ದೆ. ಅವನಿಗೆ ನಾವು ಲೈಫ್ ಜಾಕೆಟ್ ಹಾಕೊಂಡು ಹೋಗಿದ್ದೀನಿ. ಯಾಕೆಂದರೆ ಲೈಫ್ ಜಾಕೆಟ್ ನನ್ನನ್ನು ಕೆಳಗೆ ತಗೊಂಡು ಹೋದ್ರೂ ಸಹ ನಮ್ಮ ಮೇಲೆ ಬರುವ ನಮಗೆ ಅದರ ಒಂದು ಆಲೋಚನೆ ಇದೆ. ಹಾಗೆ ನಾನು ಅವನ ಹತ್ರ ಹೋದಾಗ ಅವನಿಗೆ ಒಂದು ಮಾನವೀಯತೆ ನೆಲೆಯಲ್ಲಿ ಒಂದೇ ಒಂದು ಮಾತು ಹೇಳಿದೆ. ಅವನಿಗೆ ಹೇಳಿದಿಷ್ಟೇ, ನನ್ನ ಮನೆಯಲ್ಲಿ ನನ್ನ ಮಕ್ಕಳನ್ನು ಬಿಟ್ಟು ಬಂದೆ ನಿನಗೋಸ್ಕರ, ನನ್ನ ಮಕ್ಕಳ ವಿಶೇಷತೆ ನಿನಗೋಸ್ಕರ ಬಂದಿದೆ ಅಂತ ಹೇಳಿದಕ್ಕೆ ಅವನು ನೀನು ನನ್ನ ತಮ್ಮ ಅಂತ ಹೇಳಿ ಅಲ್ಲಿಂದ ಹೊರಡಲಿಕ್ಕೆ ಶುರು ಮಾಡಿದ್ದಾನೆ. ಚರ್ಚೆ ಸಮುದ್ರ ಮಧ್ಯೆ 1 ಗಂಟೆ ಅವನ ಹತ್ರ ಸಮಾಲೋಚನೆ ಮಾಡೋದು. ಬಾ ಅಂತ ಏನು ಹೇಳಿದ್ರು ಕೇಳಿದ್ರು. ನಾವು ಹೇಳೋದು ಖಾಲಿ ನಾನು ಈ ಊರಿನ ಬಬ್ಬಾರಿಯ ಅಂತ ಹೇಳ್ತಾನೆ. ಬಬ್ಬಾರಿ ಅಂದರೆ ದೇವರು, ನಮ್ಮದು ಇಲ್ಲಿನ ದೇವರು. ಅದರ ಹೆಸರು ಹೇಳ್ತಿದ್ದ. ಯಾಕಂದರೆ ಅವನು ಮಾನಸಿಕ ಒಂದು ಸೀಮಿತ ಅಸ್ತವ್ಯಸ್ತ ಆಗಿದೆ. ಯಾಕೆಂದರೆ ಅವನು ದೇವ್ರ ಹೆಸರು ಹೇಳ್ತಿದ್ದ ನಾನೊಬ್ಬ. ಯಾಕೆಂದರೆ ಅದು ಭಯಂಕರ ಪ್ರಖ್ಯಾತವಾದ ದೇವರು. ಯಾಕೆಂದ್ರೆ ನಮ್ಮ ಮೀನುಗಾರರು ಆ ದೇವರನ್ನೇ ನೆನೆಸ್ಕೊಂಡು ನಾವು ಮೀನುಗಾರಿಕೆ ಮಾಡುವವರು. ಅಂಥದ್ರಲ್ಲಿ ಅವನೇ ಬಬ್ಬರಿ ಅಂದ. ಆಯ್ತಪ್ಪ ನೀನು ಬಬ್ಬರಿ ಆದ್ರೆ ಈಶ್ವರ ಅಂದೆ. ಆವಾಗ ಸಮಾಧಾನ ಆಯ್ತು ಅವನು. ಅದ್ರ ಮೇಲೆ ಅವನು ಸಮಾಧಾನ ಮಾಡಿಕೊಂಡು, ಅದು ಸಹ ಸಮುದ್ರ ಮಧ್ಯೆ ಸರ್. ಹೆದರಿಕೆ ಅವನ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಹತ್ರ ಬಂದವನು ಎಲ್ಲರನ್ನು ಮುಳುಗಿಸ್ತಾನೆ. ಅವನು ಸತ್ತು ಹೋಗ್ತಾರೆ. ಯಾಕೆಂದ್ರೆ ಧೋನಿಯವರು ಅವನ ಹತ್ರ 1 ಗಂಟೆ ಚರ್ಚೆ ಮಾಡಿದ್ದಾರೆ. ಬಾ ಧೋನಿಗೆ ಬಾ ಅಂತ. ಬರಲೇ ಇಲ್ಲ ಅವನು. ಆದರೆ ನಾನು ಅವನ ಹತ್ರ ಸಮಾಲೋಚನೆ ಮಾಡಿ, ಆದರೆ ಅವನ ಮಾನವೀಯತೆ ಗುಣ ನೋಡಿ. ನಾನು ಹೇಳಿದ ಮಗುಗೂ ಹುಷಾರಿಲ್ಲ ಅಂತ ಹೇಳಿದಾಗ ನನ್ನ ಜೊತೆ ಬರ್ಲಿಕ್ಕೆ ಶುರು ಮಾಡಿದ್ದಾನೆ. ಅದು ಚರ್ಚೆ ಆಯ್ತು ಅವನ ಹತ್ರ. ಈ ರೀತಿ ಹೋಗ್ತಾರಲ್ಲ ನೀರ್ ಮಧ್ಯಭಾಗಕ್ಕೆ, ಇವ್ರಿಗೆ ಹೊಟ್ಟೆ ಹಸಿವು ಈ ರೀತಿ ದಣಿವು ಏನಾಗುದಿಲ್ಲ? ಖಂಡಿತವಾಗಿ ಹೇಳ್ತಾರೆ. ನೀರಲ್ಲಿ ಇರುವ ತನಕ ನಮಗೆ ಹಸಿವು ಏನು ಗೊತ್ತಾಗಲ್ಲ. ಯಾಕಂದ್ರೆ ಒಳಗೆ ಹೊಟ್ಟೆ ತಂಪಾಗಿರ್ತದೆ, ಏನು ಗೊತ್ತಾಗಲ್ಲ. ನೀರಿಂದ ಸುಸ್ತಾಗಿ ಮೇಲೆ ಬಂದಾಗ ಮಾತ್ರ ನಮ್ಗೆ ಹಸಿವು ಆಗ್ತದೆ. ಎಷ್ಟು ಗಂಟೆ ಬೇಕಾದ್ರೂ ನೀರಲ್ಲಿ ಇಳ್ಬೋದು. ಯಾಕೆಂದ್ರೆ ನಾವೊಂದು ಮೊನ್ನೆ ಯಾವನೋ ಒಬ್ಬ ಮುಂಬೈಯಲ್ಲಿ ನೋಡಿದ್ದೇನೆ. 5 ವರ್ಷ ಆಯ್ತಂತೆ ಅವನ ಮೇಯೆಲ್ಲ ಉರಿಯಂತೆ. ಅವ್ನು ಎಷ್ಟೊತ್ತು ಆದ್ರೂ ನೀರಲ್ಲೇ ಇರ್ತಾನೆ ಅಂತ. ಅವರು ಏನೋ ಟ್ರೀಟ್ಮೆಂಟ್ಗೆ ಚಿಕಿತ್ಸೆ ಕೊಡಿಸಿದ ಒಂದು ಪೇಪರಲ್ಲಿ ನೋಡಿದ್ದೇನೆ. ಯಾಕೆಂದ್ರೆ ಆ ಉರಿ
ಅಲ್ಲ, ಅವನು ಕೆರೆಗೆ ಹೋಗಿ ನಿಂತ್ಕೊಳ್ತಾರೆ ದಿನ ಇಡೀ 24 ಗಂಟೆ ಅಲ್ಲ, ವರ್ಷ ಇಡೀ 5 ವರ್ಷನೂ ಕೆರೆಯಲ್ಲೇ ಇದ್ದಂತೆ ಅವ. ಯಾಕೆಂದ್ರೆ ಮೇಲೆ ಬಂದರೆ ಉರಿ ಬರ್ತದೆ ಮೇಯಿ, ಅವನಿಗೆ ಅನ್ನ ಆಹಾರ ಎಲ್ಲ ಕೆರೆಯಲ್ಲೇ ಕೊಡ್ತಿದ್ರು. ಚರ್ಮ ಸಮಸ್ಯೆ, ಅದಕ್ಕೋಸ್ಕರ ಅವನು ಚಿಕಿತ್ಸೆ ಕೊಡಿಸ್ತಾ ಇದ್ದಾರಂತೆ. ಅದೇ ರೀತಿ ಅದೇ ನೀರಲ್ಲಿ ಇದ್ರೆ ಸ್ವಲ್ಪ ನಮಗೆ ನೋವು ಅದೆಲ್ಲ ಕಮ್ಮಿ ಆಗ್ತದೆ ಅದರಲ್ಲಿ. ಬೆತ್ತಲೆ ಅಂದರೆ ಏನು ಮಾಡೋದು, ಮತ್ತೆ ನನ್ನ ಶಾರ್ಟ್ಸ್ ಅವನು ಕೊಟ್ಟು ನಾನು ಮತ್ತೆ ನನ್ನ ಒಳಗೆ ಚಡ್ಡಿ ಇತ್ತು ಒಳಗಡೆ, ಅದನ್ನ ಹಾಕೊಂಡು ಮೇಲೆ ಬಂದಿದ್ದೆ. ಏನು ಮಾಡಲಿ, ಅವನಾದ್ರೆ ಮಾನ ಉಳಿಸ್ಬೇಕಲ್ಲ. ಯಾಕಂದ್ರೆ ಇಲ್ಲ, ಅವನು ಹೇಳಿದಾನೆ ಏನು ಮಾಡಲಿ, ಒಂದು ಮಾನಸಿಕನಾಗಿ ಅವನಿಗೆ ಚಿಕಿತ್ಸೆ ಇತ್ತು, ಚಿಕಿತ್ಸೆಗೆ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅವನು, ಅದರಿಂದ ಆ ರೀತಿ ಆಗಿದೆ. ಒಳ್ಳೆ ಮನುಷ್ಯ ಮಾತ್ರ ಏನೇ ಆಗಲಿ, ಯಾಕೆಂದರೆ ಅವನಿಗೆ ಮಾನವತೆ ಗುಣ ಗೊತ್ತಿದೆ. ಯಾಕೆ ನನ್ನ ಮಾತಿಗೆ ಅವನು ಅಷ್ಟೂ ಊರಿನವ್ರು ಹೇಳಿದ್ದು ಕೇಳಿಲ್ಲ, ಆದರೆ ಒಂದೇ ಒಂದು ಮಾತಿಗೆ ನನ್ನ ಮಕ್ಕಳು ಹುಷಾರಿಲ್ಲ ನಿನಗೋಸ್ಕರ ಬಂದಿದೆ ಅಂತ ಹೇಳಿದಕ್ಕೆ ತಕ್ಷಣ ಬಾತಮ್ಮ ಅಂತ ಹೇಳಿ ಮೇಲೆ ಬಂದಿದ್ದಾನೆ. ಅದು ಪಡುಬಿದ್ರೆ ಬೀಚಲ್ಲಿ. ಪಡುಬಿದ್ರೆ ಬೀಚ್ ಇಲ್ಲಿಂದ 35 ಕಿಲೋಮೀಟರ್ ಇತ್ತು. ಪಡುಬಿದ್ರೆ ಬೀಚಿಂದ ಅಲ್ಲೇ ಸಮುದ್ರದಲ್ಲಿ 500 ಮೀಟರ್ ಹೋಗಿದೆ ಸರ್. ಇದು ಸಮಸ್ತ ಜನತೆಗೆ ಹೇಳೋದಿಷ್ಟೇ, ಆ ಸಮುದ್ರದಲ್ಲಿ ಒಬ್ಬನು ಬದುಕಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಆ ಸಮುದ್ರದಲ್ಲಿರುವ ಅಬ್ಬರದ ಒಂದು ಹೊಡೆತ ನಮ್ಗೆ ಎಷ್ಟೋ ಸಲ ಹೊಡಿತದೆ. ಯಾಕೆಂದರೆ ಅಲ್ಲಿ ಅವನ ಹತ್ರ ಹೋಗ್ಬೇಕಾದ್ರೆ ತಪ್ಪಿಸ್ಕೊಳ್ಬೇಕು. ಆ ತೆರೆ ಈ ಮಳೆಗಾಲದಲ್ಲಿ ತುಂಬ ಕಷ್ಟ. ಅಂಥದ್ರಲ್ಲಿ ಸಹ ಅವನ ಜೀವ ಉಳಿತ ಅಂದರೆ ನನಗೆ ಇದು ದೇವರು ಕೊಟ್ಟ ವರ. ಯಾಕೆಂದರೆ ಅವನ ಹತ್ರ ಒಂದು ಹೋಗಿ ಮಾತಾಡಿ ಅವನು ಕರ್ಕೊಂಡು ಬರೋದು ಸುಲಭ ಅಲ್ಲ. ನನ್ನ ಜೊತೆಗೆ ಅಲ್ಲಿನ ಒಂದು 3 ಜನ ಯುವಕರು ನನ್ನ ಜೊತೆಗೆ ಹಿಂದ್ಗಡೆ ಇದ್ದರು. ಯಾಕೆಂದರೆ ಅವನು ಹೇಳ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ಆದರೆ ಇವತ್ತು ಅವನು ಬದುಕಿಳಿದಾನೆ. ಇದೇ ರೀತಿ ಯಾರು ಇಂಥ ಒಂದು ಸಂದರ್ಭ ಒಂದು ಕಾರ್ಯಾಚರಣೆ ನೆನಪಾಯ್ತು. ಹೆಲ್ಮೆಟ್ಗೆ ಹೋಗಿರ್ತಾರಲ್ಲ, ಏನು ಹೇಳ್ತಾರಲ್ಲ ನಿಮಗೆ? ಅದೇ ಇದು ಅದು ಕಟ್ಪಾಡಿಯ ಒಂದು ಮಣಿಪುರ ಹೊಳೆಯಲ್ಲಿ ಸಹ ಇದೇ ರೀತಿ ಆಯಿತು. ನೀವು ಹೇಳಿದ ಪ್ರಶ್ನೆಯಿಂದ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನೀರಿಗೆ ಹಾರಿದಾನೆ. ಇಷ್ಟು ಎಲ್ಲ ಕಡೆ ನೀರು ಹರಿತಿದ್ದ, ಅವರೊಂದು ಬಂಡೆಯಲ್ಲಿರ್ತಾರೆ, ಅವರಲ್ಲಿ ದೇವರ ಸ್ಮರಣೆ ಮಾಡ್ತಾರೆ, ಕೃಷ್ಣ ಕೃಷ್ಣ ಅಂತ ಕೂಗ್ತಿರ್ತಾರೆ. ಆವಾಗ ಅವ್ರ ಹತ್ರ ಹೋಗಿ ನಾನು ಈಶ್ವರ ಬಂದೆ ಅಂತ ಹೇಳಿದ್ದೀನಿ. ಆವಾಗ ಸಮಾಧಾನ ಆಯಿತು. ಯಾರು ಈಶ್ವರ ಕೇಳ್ತಾರೆ ಅವರು? ಅಲ್ಲಪ್ಪ, ನಿನ್ನ ಬಚ್ಚ ಮಾಡಲಿಕ್ಕೆ ಬಂದಿದ್ದೇನೆ ನಾನು, ನನ್ನ ಹೆಸರು ಈಶ್ವರ ಅಂತ ಹೇಳ್ತೀನಿ. ಆವಾಗ ಅಲ್ಲಿಂದ ಕರ್ಕೊಂಡು ಬಂದು ಮೇಲೆ ದಡಕ್ಕೆ ಹಾಕಿದಾಗ ಅವ್ರಿಗೆ ನಾನು ಕೇಳಿದೆ, ನೀವು ಆರಾಮಾಗಿದ್ದೀರಾ ಕೇಳ್ತೀನಿ. ಆವಾಗ ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ನಾನು ಆರಾಮಾಗಿದ್ದೇನೆ, ನನ್ನೊಂದು ಹೆಲ್ಮೆಟ್ ಒಂದು ಹೋಯ್ತು ಅಂತ ಹೇಳ್ತಾರೆ. ಇದಕ್ಕೆ ನನಗೆ ಏನು ಉತ್ತರ ಕೊಡೋದಂತೆ ಗೊತ್ತಾಗಿಲ್ಲ. ಆರುವಾಗ ರೈನ್ ಕೋಟ್ ಹಾಕೊಂಡು ನೀರಿಗೆ ಹಾರಿದ್ದಾನೆ. ಇದು ಮತ್ತೆ ಅಲ್ಲಿ ವಿಷಯ ಇಷ್ಟೇ, ನೀರಿಗೆ ಹಾರಿ ಮುಂದೆ ಹೋಗ್ತಾನೆ. ಅವನ ರೈನ್ ಕೋಟಲ್ಲಿ ಗಾಳಿ ಹೋಯ್ತು. ಅವನನ್ನು ಮೇಲೆ ಎಳ್ಕೊಂಡು ಬರುವಾಗ ಅವನು ಮೇಲೆ ಬರ್ತಾನೆ. ಮೇಲೆ ಬಂದಾಗ ಅವನು ಹೇಳ್ತಾನೆ, ನೀವು ಆರಾಮಾಗಿದ್ದೀರಾ ಕೇಳ್ತೇನೆ. ಆದರೆ ಅವ್ರು ಹೇಳಿದ ಡೈಲಾಗ್ ಇಷ್ಟೇ, ನಾನು ಆರಾಮಾಗಿದ್ದೀನಿ, ಆದರೆ ನನ್ನೊಂದು ಹೆಲ್ಮೆಟ್ ಹೋಯ್ತು ಅಂತ ಹೇಳ್ತಾನೆ ಅಷ್ಟೇ. ಅದೇ ನಾನು ಏನು ಮಾಡಲಿ, ನಿಮ್ಮ ಹೆಲ್ಮೆಟ್ ಹೋದರೆ ಹೋಗ್ಲಿ, ನಿಮ್ಮ ಪ್ರಾಣ ಉಳಿತು. ಅದು ಸಹ ರಾತ್ರಿ 3 ಗಂಟೆಗೆ ಹೋಗಿ ಅವ್ರನ್ನ ಬಚಾವ್ ಮಾಡಿದ್ದು. ನಮ್ಮ ಕುರ್ಕಲ್ ಹತ್ರ ಅಲ್ಲಿ ಟೀಮ್ ಇದೆ, ನಮ್ಮ ಪ್ರವೀಣ್ ಕುರ್ಕಲ್ ಅವರ ಟೀಮ್. ಆಮೇಲೆ ಒಟ್ಟಿಗೆ ಹೋಗಿ ನೀರಲ್ಲಿ ಹೋಗಿ ನಾನು ಕರ್ಕೊಂಡು ಬಂದೆ. ಮೇಲೆ ಬಂದಾಗ ಅವ್ರು ಹೇಳಿದಿಷ್ಟೇ, ಅದನ್ನು ಅವರು ನೋಡ್ತಾ ಇರಲಿ, ಇನ್ನಷ್ಟು ನಿಮಗೆ ಆರೋಗ್ಯ ಬರಲಿ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಇನ್ನಷ್ಟು ಸುಖ ಶಾಂತಿಲಿ ಇದೆ ಅಂತ ನಾನು ಹೇಳ್ತೀನಿ. ನೀರಲ್ಲಿ ಬೇರೆ ಹಾಸ್ಯ ಪ್ರಸಂಗ ಎದುರಿಸಿದ್ದೀರಾ? ಖಂಡಿತವಾಗಿ ಸರ್, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಯಾಕೆಂದರೆ ಇವತ್ತು ಇವ್ರದ್ದಾಯ್ತು, ಮನೆಯಲ್ಲಿ 1 ಗಂಟೆ ಸಮಾಲೋಚನೆ ಮಾಡಿದ್ರು ಸಹ ಅವ್ರು ಹೇಳ್ತಾರೆ. ಯಾಕೆಂದರೆ ನನ್ನ ಹತ್ರ ಹೇಳ್ತಾರೆ, ನಾನು ಇಲ್ಲಿ ದೇವರು ಅಂತ ಹೇಳ್ತಾರೆ. ಆವಾಗ ನನಗೆ ಮಾನಸಿಕ ಅಸ್ವಸ್ಥ ಆಗಿರ್ಬೋದು. ಅದು ಒಳ್ಳೆ ಮನುಷ್ಯ ಮಾತ್ರ, ಏನೇ ಹಾಗೆ ಅಷ್ಟು ನಾನು ಯಾರೇ ಆಗಲಿ ನೀರಿಗೆ ಬಿದ್ದಾಗ ನಾವು ಭಯ ಪಡಬಾರ್ದು, ಪ್ಯಾನಿಕ್ ಅಟ್ಯಾಕ್ ಆಗಬಾರ್ದು. ಆವಾಗ ನಮಗೆ ಇಲ್ಲ, ಖಂಡಿತವಾಗಿಲ್ಲ. ಯಾಕಂದ್ರೆ ಕಲ್ಲತ್ರ ಕಡಿತದೆ ಅಲ್ಲಿ, ಆದ್ರೂ ಸಹ ಅಷ್ಟು ಮೀನುಗಾರರಿಗೆ ಭಯ ಇಲ್ಲ ಅಷ್ಟು. ಇನ್ನೊಂದು ಯಾವ್ದಾದ್ರು ನೋಡಿದ್ರೆ ನೀರಲ್ಲಿ ತಮಾಷೆ ವಿಷಯ ನೆನಪಿಸೋದ್ರೆ ಎಲ್ಲ ಕಡೆ ಹೋದಾಗ ನಾನು ರಥದಿಂದ ತೆಗೆಯೋದು ಜಾಸ್ತಿ ಅಲ್ಲ, ಆ ಸಂದರ್ಭದಲ್ಲಿ ಇದೆಲ್ಲ ನೆನಪಿಗೆ ಆಗಲ್ಲ. ಇಂಥ ಬರುವಾಗ ಅವ್ರು ಏನು ಮಾತಾಡ್ತಾರೆ ನಮಗೆ ಗೊತ್ತಾಗಲ್ಲ, ಆದ್ರೆ ಅವ್ರನ್ನ ಎತ್ಕೊಂಡು ಬಂದು ಮೇಲ್ಗಡೆ ಹಾಕ್ತೇವೆ. ಆದರೆ ಮತ್ತೊಂದು ದುರಂತ ಅಂದರೆ, ಈಗ ನಮಗೆ ನಿನ್ನೆ ನಾವು ವಿಜಯನಗರಕ್ಕೆ ಹೋಗಿದ್ದೇವೆ. ವಿಜಯನಗರ ಹೋದಾಗ ಇವತ್ತಿಗೆ 4 ದಿನ ಆಯಿತು. ವಿಜಯನಗರದಲ್ಲಿ ಒಂದು ತೆಪ್ಪದಲ್ಲಿ 3 ಜನ ನೀರಿಗೆ ಬಿದ್ದು ಮೃತಪಡ್ತಾರೆ ನೋಡಿ, ಲೆಕ್ಕ ಹಾಕಿ. ಈಗ ಮೀನುಗಾರಿಕೆ ಅಂತ ಹೇಳ್ತಾರೆ. ಈ ಕಡೆ ನಾವು ಮೀನುಗಾರಿಕೆಯಿಂದ ಬೋಟಲ್ಲಿ ಹೋಗ್ತೇವೆ, ಆ ಕಡೆ ನಮ್ಮ ದಾವಣಗೆರೆ ಅಥವಾ ವಿಜಯನಗರ ಆಗಿರ್ಬೋದು, ನಮ್ಮ ಕುಣಿಗಲ್ ಆಗಿರ್ಬೋದು, ಎಲ್ಲ ಕೆರೆಗೆಲ್ಲ ಏನು ಮಾಡ್ತಾರೆ, ಎಲ್ಲ ಮೀನುಗಾರರು ಏನು ಮಾಡ್ತಾರೆ, ತೆಪ್ಪದಲ್ಲಿ ಹೋಗ್ತಾರೆ. ತೆಪ್ಪದಲ್ಲಿ ಹೋದಾಗ ಏನು ಮಾಡ್ತಾರೆ ಅವರು, ಕೆರೆಯಲ್ಲಿ ಮೀನುಗಾರಿಕೆ ಹಿಡಿಯುವಾಗ ಅವರು ಲೈಫ್ ಜಾಕೆಟನ್ನು ಹಾಕೋದಿಲ್ಲ ನೋಡಿ. ಅಲ್ಲಿ 3 ಜನ ಸಹ ನಾವು ಕೇಳಿದೆ, ಲೈಫ್ ಜಾಕೆಟ್ ಹಾಕೊಂಡು ನಮಗೆ ಮೀನುಗಾರಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ನಾನು ಹೇಳಿದೆ, ಯಾಕೆ ಮೀನುಗಾರಿಕೆ ಮಾಡಲಿಕ್ಕೆ ಆಗೋದಿಲ್ಲ? ಲೈಫ್ ಜಾಕೆಟ್ ಹಾಕೊಂಡು ಅದಕ್ಕೋಸ್ಕರ ಒಂದು ಜೀವ ಆದ್ರೆ ಉಳಿತಿತ್ತಲ್ಲ. ಮೊನ್ನೆ ವಿಜಯನಗರದಲ್ಲಿ ಒಂದು ಕೆರೆಯಲ್ಲಿ 3 ಜನ ಮೃತಪಟ್ಟಿದ್ದಾರೆ. ತಾಮ್ರಹಳ್ಳಿ ಅಂತ ತಾಮ್ರಹಳ್ಳಿ ಊರದು. ಆ ಊರಲ್ಲಿ ಕೆರೆಗೆ ಹೋದಾಗ 3 ಜನ ಮೃತಪಟ್ಟಿದ್ದಾರೆ. ಆ ದೇಹಗಳು ಹುಡುಕಿ ಮನೆಗೆ ಬಂದು ನಾವು ಅಲ್ಲಿಂದ ಇಲ್ಲಿ ನಮ್ಮ ಮನೆ 10 ಗಂಟೆ ರಾತ್ರಿ ಆಯಿತು. ಗಾಡಿ ಇಳಿಯೋತ್ತಿಗೆ ನಮಗೂ ಮತ್ತೊಂದು ಕರೆ ಬರ್ತದೆ, ಕುಣಿಗಲ್ ಹತ್ರ ನಾಗವಲ್ಲಿ ಕೆರೆ ಹತ್ರ ಮತ್ತೊಬ್ಬ ಯುವಕ ಮೀನುಗಾರಿಕೆ ನೀರಿಗೆ ಬಿದ್ದ ಅಂತೇಳಿ ನೋಡಿ. ನಮ್ಮ ಕುಣಿಗಲಿಂದ ಅಲ್ಲಿ ನಾಗವಲ್ಲಿಗೆವರೆಗೆ ಹೆಬ್ಬೂರಿಂದ ನಾಗವಲ್ಲಿಗೆ ಒಂದು 90 ಕಿಲೋಮೀಟರ್ ಇರ್ಬೋದು. ಆ ಕೆರೆಯಲ್ಲಿ ಮತ್ತೊಬ್ಬ ಬಿದ್ದ. ಅವನು ಅಷ್ಟೇ ಮೀನುಗಾರಿಕೆ ಮಾಡುವಾಗ, ಮೀನುಗಾರಿಕೆಯಲ್ಲಿ ಅವನು ಒಬ್ಬ ಈಜು ಒಂದು ದುಃಖ ಸಂಗತಿಯಿಂದ ಅವನು ಸಾಮಾಜಿಕ ಕಾರ್ಯಕರ್ತ. ಆ ಸಾಮಾಜಿಕ ಕಾರ್ಯಕರ್ತ ಅಂದ್ರೆ ಎಷ್ಟೋ ಜನ ನೀರಲ್ಲಿ ಬಿದ್ದವರನ್ನು ಬದುಕಿಸಿದವನು ಅನ್ವರ್. ಅವನೇನಂದ್ರೆ ಅವರು
ಹೆಬ್ಬೂರಿಂದ ಒಂದು 10-15 ಕಿಲೋಮೀಟರ್ ನಾಗವಲ್ಲಿ ಕೆರೆ ಇದೆ. ಆ ನಾಗವಲ್ಲಿ ಕೆರೆ ಹತ್ರ ಒಬ್ಬ ಮೀನುಗಾರಿಕೆ ಬರುವಾಗ 4-5 ಜನ ಬರ್ತಾರೆ. ಬಂದಾಗ ಮೀನುಗಾರಿಕೆ ಮಾಡುವಾಗ ಒಬ್ಬರು ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಿತ್ತು, ಎಲ್ಲ ಹೋಗಿ ಆಯ್ತು. ಕೊನೆಗೆ ಒಬ್ಬ ಇರ್ತಾನೆ, ನಾನು ಈಜ್ಕೊಂಡೇ ಹೋಗ್ತೇನೆ ಅಂತ ಹೇಳ್ತೇನೆ. ಯಾಕಂದ್ರೆ ಅವನು ಸ್ವಲ್ಪ ಈಜುವನು, ಧೈರ್ಯಶಾಲಿ. ಅದಲ್ಲದೆ ಎಷ್ಟೋ ತೆಗ್ದವನು ನೀರಿಗೆ ಬಿದ್ದವ್ರನ್ನ, ಡೆಡ್ ಬಾಡಿ ಎಲ್ಲ. ಅಂತ ಒಂದು ಸಾಮಾಜಿಕ ಕಾರ್ಯಕರ್ತವ. ಅವನೇನು ಮಾಡಿದ್ದಾನೆ, ಸಂಜೆ ಹೊತ್ತಿಗೆ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಈಜ್ಬೇಕು ಆ ದಡಕ್ಕೆ. ಇವನು ಹೇಳ್ಬೋದು ನಾನು ಇಲ್ಲಿಂದ ಅಲ್ಲಿ ಹೋಗ್ತೇನೆ ಅಂತ ಹೇಳಿ ಆ ದಡದಿಂದ ಸುಮಾರು ಒಂದು 100 ಮೀಟರ್ ದೂರದಲ್ಲಿ ಇಷ್ಟೇ ಎದೆ ಹತ್ರದಲ್ಲಿ ಅವನಿಗೆ ಹಾರ್ಟ್ ಫೈಲ್ ಆಗಿದೆ, ಇಲ್ಲಾಂದ್ರೆ ಇದಾಗಿರ್ಬೋದು, ಪ್ಯಾನಿಕ್ ಅಟ್ಯಾಕ್ ಆಗಿರ್ಬೋದು, ಏನು BP ಲೋ ಆಗಿರ್ಬೋದು. ಎದೆಷ್ಟು ನೀರಲ್ಲಿ ಮೃತಪಟ್ಟಿದ್ದಾನೆ. ತುಂಬ ಬೇಸರ ಆಗಿದ್ದಾರೆ. ನಾಗವಲ್ಲಿ ಅಂದ್ರೆ ಎಲ್ಲಿ ಸರ್ ಇದು? ನಾಗವಲ್ಲಿ ಅಂದರೆ ಹೆಬ್ಬೂರು, ನಮ್ಮ ಕುಣಿಗಲಿಂದ ಹೆಬ್ಬೂರಿಗೆ ಸುಮಾರು 15 ಕಿಲೋಮೀಟ್ರು. ಹೆಬ್ಬೂರಿಂದ ನಾಗವಲ್ಲಿಗೆ ಒಂದು 10 ಕಿಲೋಮೀಟ್ರ್ ತುಮಕೂರಲ್ಲಿ ನಡೆದಿದೆ ಸರ್. ಹೆಬ್ಬೂರು ಅಂತ ಇದೆ. ತುಂಬ ಬೇಸರ ಅಂದರೆ ನಮ್ಮ ಥರನೇ ನಾನೇ ಡೆಡ್ ಬಾಡಿ ತೆಗಿತೇನೆ, ಅದೇ ಥರ ಅವನೊಬ್ಬ ಒಂದು ನೀರಿಗೆ ಬಿದ್ದ ದೇಹ ತೆಗೆಯುವ ಒಬ್ಬ ಅಚಲವಾದ ಒಬ್ಬ ಈಜುಗಾರನಿಗೆ ಎದೆಷ್ಟು ನೀರಲ್ಲಿ ಮೃತಪಟ್ಟಿದ್ದಾನೆ. ತುಂಬ ದುಃಖ ಸಂಗತಿ ಸರ್. ಯಾಕೆಂದ್ರೆ ಅವನು ಸಂಜೆ ತನಕ ಇದ್ದು ಒಂದು 500 ಮೀಟರ್ ಅಷ್ಟು ಈಜಬೇಕಿತ್ತು ಅವನಿಗೆ ಆ ದಡಕ್ಕೆ. ಅವನೇನು ಮಾಡಿದ್ದಾನೆ, ಖಾಲಿ ಚಡ್ಡಿಯಲ್ಲಿದ್ದ, ನಾನು ಈಜಿ ಆ ದಡಕ್ಕೆ ಹೋಗ್ತೇನೆ ಅಂತ ಒಂದು ಅವನಿಗೊಂದು ಇದು ಉತ್ಸಾಹ, ನಾನು ಹೋಗ್ತೇನೆ ಅಂತ ಹೇಳಿ. ಅವರು ಆಚೆ ದಡದಲ್ಲಿದ್ದಾರೆ, ಬೋಟಲ್ಲಿ ಹೋಗಿದ್ದಾರೆ, ದೋಣಿಯಲ್ಲಿ ಹೋಗಿದ್ದಾರೆ. ಇವ್ನು ನಾನು ಈಜ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದು. ದೋಣಿಯಲ್ಲಿ ಹೋಗ್ಲಿಲ್ಲ, ಇವನು ದೋಣಿಯಲ್ಲಿ ಹೋಗಿಲ್ಲ. ಅಲ್ಲೊಂದು ಮಧ್ಯ ಜಾಗ ಇದೆ, ಅಲ್ಲಿಂದ ಇನ್ನೊಂದು ದಡಕ್ಕೆ ಅವನು ಈಜಿಕೊಂಡು ಹೋಗ್ತಾನೆ ಅಂತ ಹೇಳಿ ಅರ್ಧ ಜಾಗ ಅವನು ಎದೆ ಮಟ್ಟದಲ್ಲೇ ಅವನು ಮೃತಪಡ್ತಾನೆ. ಯಾಕೆಂದ್ರೆ ನನಗೆ ಆ ಜಾಗದಲ್ಲಿ ಎಲ್ಲ ಹುಡುಕಾಡ್ತೇನೆ. ಬೆಳಿಗ್ಗೆ ಹುಡುಕುವಾಗ ಆ ಎದೆ ಮಟ್ಟ ನೀರಲ್ಲಿ ಅವನು ಸಿಗ್ತಾನೆ. ಅಂದ್ರೆ ನೀರು ತುಂಬಾ ಇದೆ ಸರ್. ಅದು ಏನು ಗೊತ್ತಾ, ಒಂದು ಕಡೆ ಹೂಳು ತೆಗೆದು ಅಲ್ಲೆಲ್ಲ ಹೊಂಡಾಗಿರುತ್ತೆ ಕೆಲವು ಕಡೆ. ಇದು ಲೆವೆಲ್ ಜಾಗದಲ್ಲಿ ಅವನು ಎದೆ ಮಟ್ಟ ಜಾಗದಲ್ಲಿ ಅವನ ದೇಹ ಸಿಗ್ತದೆ. ಆವಾಗ ನಮಗೆ ತುಂಬ ಬೇಸರ. ಯಾಕೆಂದರೆ ನನ್ನ ಥರನೇ ಒಬ್ಬ ಸಮಾಜ ಕಾರ್ಯಕರ್ತ, ಸಮಾಜದಲ್ಲಿ ಯಾರು ನೀರಿಗೆ ಬಿದ್ದರೆ ಅವ್ರ ದೇಹವನ್ನು ಹೇಳ್ಕೊಂಡು ಬಂದು ದಡಕ್ಕಾಗ್ತಾನೆ. ಅಂಥ ವ್ಯಕ್ತಿ ಮೃತಪಟ್ಟಾಗ ನನಗೆ ತುಂಬ ಬೇಸರ ಆಯಿತು. ನಮ್ಮ ತಂಡದವರೆಲ್ಲ ದುಃಖ ಪಡುವ ಆ ಸನ್ನಿವೇಶದಲ್ಲಿ ನಾವು ಹೇಳ್ಬೋದು, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನು ಊರಿನೆಲ್ಲ ಪ್ರಾರ್ಥನೆ ಮಾಡಿ ಅಂತ ಹೇಳ್ಬೋದು. ಆದರೆ ಇಂಥ ಒಂದು ಸಾಮಾಜಿಕ ಕಾರ್ಯಕರ್ತನೇ ಮೃತಪಟ್ಟಿದ್ದಾನೆ. ಇವನು ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದು. ಇವನು ಈ ದಡದಿಂದ ಆ ದಡಕ್ಕೆ ಮುಂಚೆ ಎಲ್ಲ ತುಂಬ ಜನ ಬಚಾವ್ ಮಾಡಿದ್ದಾನೆ, ಎಷ್ಟೋ ದೇಹಗಳನ್ನು ತಂದಿದ್ದಾನೆ. ಆದರೆ ಅವನೊಂದು ಉತ್ಸಾಹ, ನಾ ಇಲ್ಲಿಂದ ಆ ದಡಕ್ಕೆ ಹೋಗ್ತೇನೆ ಅಂತ ಹೇಳಿ. ಆದ್ರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ 4 ಜನ ಬಚಾವ್ ಆಗಿದ್ದಾರೆ. ಅವ್ರು ತೆಪ್ಪದಲ್ಲಿ ಹೋದ್ರು. ಆದ್ರೆ ಸರ್, ಇದು ನೀವೊಂದು ಈಗ ನೀವು ಹೊಸಪೇಟೆ ಅಂತ ಹೇಳಿದ್ರಲ್ಲ, ಹೊಸಪೇಟೆ, ಹೌದೌದು, ವಿಜಯನಗರ ಹೊಸಪೇಟೆ ವಿಜಯನಗರ ಹತ್ರ ತಾಮ್ರಹಳ್ಳಿ ಅನ್ನೋ ಊರಿದೆ. ತಾಮ್ರಹಳ್ಳಿ ಆಕ್ಚುಲಿ ಅಲ್ಲಿ ಎಷ್ಟು ಜನ ಸರ್? ಅಲ್ಲಿ 3 ಜನ ತೆಪ್ಪದಲ್ಲಿ ಮೃತಪಟ್ಟಿದ್ದಾರೆ, ಮೀನು ಹಿಡಿಯೋರವ್ರು ಸಹ. ಹೀಗೆ ಅನ್ಸುದಿಲ್ವಾ, ಹೊಟ್ಟು ಹಾಕುವತ್ತಿ ಬಗ್ಗಿ ಹಾಕುವತ್ತಿಗೆ ತಪ್ತಾರೆ ಎಲ್ಲೋ ಏಟ್ಗಳನ್ನ? ಅದು ಏನಂದ್ರೆ ಅಲ್ಲಿ ಗಾಳಿ ಬರ್ತದೆ, ಗಾಳಿ ಬಂದಾಗ ಅಲ್ಲಿ ಬಲೆ ಇರ್ತದೆ, ಬಲೆಯಲ್ಲಿ ಒಬ್ಬನಿಗೆ ಕಾಲು ಸಿಕ್ಕಾಕೊಂಡ್ಮೇಲೆ ಒಬ್ಬ ಬಲೆಯಲ್ಲೇ ಮೃತದೇಹ ಸಿಗ್ತದೆ ಅವನು ಸುತ್ತ ಹಾಕೊಂಡು. ಕೆರೆ ವಿಜಯನಗರದಲ್ಲಿ ನೋಡಿ, ಒಂದು ದೇಹ ಬಲೆಯಲ್ಲಿ ಸಿಕ್ಕಾಡ್ದು. ಯಾಕೆಂದ್ರೆ ಅವರು ಅಲ್ಲಿಂದ ಮತ್ತೆ ಈಜಾಡ್ಕೊಂಡು ಎಲ್ಲ ಈಜುವವರೇ. ಆದ್ರೆ ನಾನು ಹೇಳುದು, ಎಲ್ಲರೂ ಒಂದು ಲೈಫ್ ಜಾಕೆಟ್ ಹಾಕೊಂಡಿದ್ರೆ ಎಲ್ಲ ಸಿಗ್ತಾರೆ. ಮತ್ತೆ ಇಬ್ರು ಸತ್ತು ಹೋಗಿದ್ದಾರೆ. ಒಬ್ಬನ ಬಚಾವ್ ಮಾಡ್ಲಿಕ್ಕೆ ಹೋಗಿ ಮತ್ತೊಬ್ರು ಸಾಯ್ತಾರೆ. ತುಂಬಾ ಕಷ್ಟ ಆಗ್ತದೆ ಸರ್. ನಮ್ಗೆ 2 ದಿನ ಆಯ್ತು. ನಮ್ಗೆ ನಮ್ಮ ವಿಜಯನಗರ ತಾಮ್ರಲ್ಲಿ ಹುಡುಕುವಾಗ ಅವ್ರ ದೇಹ ಹುಡುಕಾಡ್ಲಿಕ್ಕೆ 2 ದಿನ ನಾವು ಅಲ್ಲಿದ್ದೇವೆ. ಅದೇ ರೀತಿ ನಾವು ಇಲ್ಲಿಂದ ನಾಗವಲ್ಲಿ ಕೆರೆಯಲ್ಲಿ ಸಹ ಹೋದಾಗ 2 ದಿವಸ ಅಲ್ಲಿ ಇದ್ದೇವೆ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇವೆ. ಇದೇ ರೀತಿ ಇವತ್ತು ಬಂದಾಗ ಇಲ್ಲೊಂದು ಶವ ಮೃತಪಟ್ಟದ್ದು ಸಿಕ್ಕಿದೆ. ಮೊನ್ನೆ ಹೊಸಪೇಟೆ ವಿಜಯನಗರ ಸರ್. ಹಾಗೆ ಅದು ಊರ ಹೆಸರು ಸರ್. ಇಲ್ಲಿವರೆಗೆ ಎಷ್ಟು ಒಟ್ಟು ನಿಮ್ದು ಸಮುದ್ರ ಯಾನ ಆಗಿದೆ? ಸುಮಾರು 75 ಜನರನ್ನು ಇದೇ ರೀತಿ ನೀರಲ್ಲಿ ಬಿದ್ದವರನ್ನು ಬದುಕಿಸಿದ್ದೀನಿ. ಸುಮಾರು 2,000ದಷ್ಟು ಮೃತದೇಹಗಳನ್ನು ನೀರ ಆಳದಿಂದ ತೆಗೆದಿದ್ದೀನಿ. ಇದಕ್ಕೆಲ್ಲ ನಾನೇ ಒಬ್ಬನೇ ಅಂತಲ್ಲ, ನನ್ನ ಜೊತೆಗೆ ನನ್ನ ತಂಡ ಇದೆ. ತಂಡದಲ್ಲಿ 18 ಸದಸ್ಯರಿದ್ದಾರೆ. ಅವರ ನಮ್ಮ ಒಂದು ಅನುಕೂಲದಲ್ಲಿ, ಯಾಕೆಂದರೆ ಅವರು ಸಹ ನನ್ನ ಜೊತೆಗೆ ಬರ್ತಾರೆ. ಬಂದಾಗ ನೀರ ಆಳಕ್ಕೆ ನಾನು ಸ್ಕೂಬಾ ಡೈವ್ ನಾನು ಮಾಡ್ತೀನಿ. ಅದೇ ರೀತಿ ನನ್ನ ಸಂದರ್ಭದಲ್ಲಿ ಏನಾದರೂ ಮೇಲ್ಗಡೆ ಇದ್ದಾಗ ನನ್ನ ಜೊತೆಗೆ ನಮ್ಮ ಮತ್ತೊಬ್ಬ ಹರೀಶ್ ಪೂಜಾರಿ ಉದ್ಯಾವರ ಅಂತ ಅವರು ಸಹ ಇದ್ದಾರೆ. ಆ ರೀತಿ ನಮ್ಮ ಬುರ್ಹಾನ್ ಅಂತ ಇದ್ದಾರೆ. ಆ ರೀತಿ ನಮ್ಮ ಜಗ್ಗ ಅಂತ ಇದ್ದಾರೆ, ಹಾಗೂ ಭುವನೇಶ್ ಅಂತ ನಮ್ಮ ತಂಡದಲ್ಲಿ ತುಂಬಾ ಜನ ಇದ್ದಾರೆ. 2,000 ದೇಹ ತೆಗೆದಿದ್ದಾರೆ. ಹೌದು ಸರ್, ಹೌದು ಸರ್. ಇದು ತುಂಬಾ ಧನ್ಯವಾದ. ಎಲ್ರಿಗೂ ಒಳ್ಳೇದಾಗಲಿ ನನ್ನ ಕರ್ನಾಟಕ ಜನತೆಗೆ.